ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಂಜೆ ಹೊತ್ತು ಅನೇಕ ಕೆಲಸ ಕಾರ್ಯಗಳು ಇದ್ರೂ ಕೂಡ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಬರ್ತಾರೆ, ಕುಮಾರ್ ಬಂಗಾರಪ್ಪನವರು ಹಾಲಪ್ಪನವರು ಇರ್ತಾರೆ ಅಂತ ಹೇಳಿ ನಿಮ್ಮ ರಾಘಣ್ಣಂಗೆ ಹಾರೈಸಲಿಕ್ಕೆ ಬಂದಂತ ಎಲ್ಲ ನನ್ನ ಆತ್ಮೀಯ ದೇವದುರ್ಲಭವಂತ ಸ್ವರ್ಭಾ ಕ್ಷೇತ್ರದ ಶ್ರದ್ಧೆಯ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಮತದಾರ ಬಂಧುಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ನಾವು ನೀವು ಸೇರ್ಲಿಕ್ಕೆ ಕಾರಣಕರ್ತಂತ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರಿಂದ ಹಿಡಿದು ಬೂತ್ ಮಟ್ಟದವರೆಗೂ ಕೂಡ ಶ್ರಮ ಪಟ್ಟಂತ ಬಿಜೆಪಿ ಮತ್ತು ನಮ್ಮ ಜೆಡಿಎಸ್ ನ ಕಾರ್ಯಕರ್ತರು ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಾವೆಲ್ಲರೂ ಕೂಡ ಯಡಿಯೂರಪ್ಪ ಸಾಹೇಬರ ಮಾತನ್ನ ನಾವೆಲ್ಲರೂ ಕೂಡ ಕೇಳಕ್ಕೋಸ್ಕರ ಕಾತರಿಂದ ನಾವು ಕಾಯ್ತಾ ಇದ್ದೀವಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೊನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಏನು ನಮಗೆ ಸೋಲಾಗಿದೆ, ನಾನ್ ಸೋತಿರ್ಬೋದು, ನಮ್ಮ ಕ್ಷೇತ್ರ ಸೋಲ್ಬಾರ್ದು ಅಂತ ಹೇಳಿ ಈಗೂ ಕೂಡ ಗೌರವಾನ್ವಿತ ಕುಮಾರ್ ಬಂಗಾರಪ್ಪನವರು ಕೇಂದ್ರ ರಾಜ್ಯದ ಜೊತೆಗೆ ನಿಮ್ಮ ರಾಘಣ್ಣನ ಮುಖಾಂತರ, ಯಡಿಯೂರಪ್ಪ ಸಾಹೇಬರ ಮುಖಾಂತರ ನನ್ನ ಸ್ವರ್ಗಕ್ಕೆ ಅದಾಗಬೇಕು ಇದಾಗಬೇಕು ಅಂತ ಇವತ್ತು ಕೂಡ ಶ್ರಮಪಟ್ಟು ತಮ್ಮ ಏಳಿಗೆಗೋಸ್ಕರ ಶ್ರಮ ಪಡ್ತಿರಂತ ಕುಮಾರ್ ಬಂಗಾರಪ್ಪನವರು ಮೊನ್ನೆ ಸೋಲಾಗಿರ್ಬೋದು, ಅರೆ ಈ ಚುನಾವಣೆ ಮುಖಾಂತರ ಅವತ್ತಾದಂತ ಸೋಲು ಆಕಸ್ಮಿಕವಾಗಿ ಆದಂತ ಒಂದು ಸೋಲು ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ನಮಗೆಲ್ಲರೂ ಕೂಡ ಇದೆ. ಇಲ್ಲಿ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಒಂದೊಂದು ಸಾವನ್ನು ಕೂಡ ಉಳಿಸಬೇಕು ಅಂತೇಳಿ ಸಂಕಲ್ಪನ ಮಾಡಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಒಂದು ರಿಪೋರ್ಟ್ ಕೊಟ್ಟಿತ್ತು, ಭಾರತದಲ್ಲಿ ಅವಿದ್ಯಾವಂತರ ಸಂಖ್ಯೆ ಹೆಚ್ಚಿಗೆ ಇದೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಕಮ್ಮಿ ಇದೆ, ಕಮ್ಮಿ ಅಂದ್ರೂ ಕೂಡ 4 ರಿಂದ 5 ಕೋಟಿ ಸಾವು ನೋವು ಆಗ್ಬೋದು ಅಂತೇಳಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು ತಾಯಿ. ಅದ್ರ 4 ರಿಂದ 5 ಲಕ್ಷನೂ ಕೂಡ ಸಾವಾಗದ ರೀತಿಯಲ್ಲಿ ಒಂದೊಂದು ಸಾವನ್ನು ಉಳಿಸಂತ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಒಬ್ಬೊಬ್ಬರಿಗೆ 2-3 ಸಾವಿರ ರೂಪಾಯಿ ಖರ್ಚು ಮಾಡಿ ವ್ಯಾಕ್ಸಿನೇಷನ್ ಅನ್ನ ಕೊಟ್ಟು ನಮ್ಮ ಜೀವವನ್ನ ಉಳಿಸುವಂತ ಕೆಲಸವನ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮಾಡಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಗರೀಬಿ ಹಠಾವಂತ ಭಾಷಣ ಮಾಡಲಿಲ್ಲ, ಗರೀಬ್ ಕಲ್ಯಾಣ ಯೋಜನೆ ಅಂತ ಬಡವರ ಕಲ್ಯಾಣ ಯೋಜನೆಯನ್ನ ಜಾರಿಗೆ ತಂದು 2 ವರ್ಷ ನಮ್ಮ ಮನೇಲಿ ಇಟ್ಟು ನಮಗೆ 10 kg ಅಕ್ಕಿ ಕೊಟ್ಟು ನಮ್ಮನ್ನು ಸಾಕುವಂತ ಕೆಲಸವನ್ನ ಮೋದಿಜಿಯವರು ಮಾಡ್ಲಿಲ್ವಾ? ನಮ್ಮನೇಲೆ ಸಾವಾದ್ರೆ ಮಣ್ಣು ಮಾಡಕ್ಕೂ ಕೂಡ ನಾವು ಯಾರೋ ಕೂಡ ಹೋಗುವಂತ ಸ್ಥಿತಿ ನಾವು ಇದ್ದಿದ್ದಿಲ್ಲ. ಮುಗಿ ಮಾಸ್ಕ್ ಹಾಕೊಂಡು ಮನೇಲಿ ಕೂತು ಕೂಲಿ ಆಳು ಕರ್ಕೊಂಡ್ಬಂದು ಮಣ್ಣು ಮಾಡುವಂತ ಕಳಿಸುವಂತ ದುಸ್ಥಿತಿ ಇದ್ದಾಗ ನಮ್ಮನ್ನು ಕಾಪಾಡುವಂತ ಕೆಲಸವನ್ನ ಮೋದಿಜಿಯವರು ಮಾಡಿದ್ರಲ್ಲ. ಹೆತ್ತಂತ ತಾಯಿಯನ್ನ ಕಳ್ಕೊಂಡಾಗ ದೇಶಕ್ಕೆ ರಾಜ ಆದ್ರೂ ಕೂಡ ತಾಯಿಗೆ ಮಗ ಅಂತ ಹೇಳ್ತಾರೆ. ತನ್ನ ತಾಯಿ ಕೊನೆಯ ಉಸಿರನ್ನ ಎಳೆದಾಗ ದೆಹಲಿಯಿಂದ ಬಂದು 1 ಗಂಟೆ ತನ್ನ ಕರ್ತವ್ಯನ ಮುಗಿಸ್ಕೊಂಡು ವಾಪಸ್ ನಮ್ಮ ದೇಶದ ಕರ್ತವ್ಯ ಅಂತ ಹೇಳಿ ವಾಪಸ್ ತನ್ನ ಕೆಲಸಕ್ಕೆ ಹೋದಂತ ಮೋದಿಜಿಯವರಿಗೆ ನಾವು ಕೃತಜ್ಞತೆ ಸಲ್ಲಿಸಕ್ಕೆ ಇರುವಂತ ಒಂದೇ ಒಂದು ಅವಕಾಶ. ಅವರು ನಮ್ಮ ಹತ್ತಿರದಿಂದ ನಾವು ನೋಡ್ಬೋದೇ ಹೊರತು ಮಾತಾಡ್ಸಕ್ಕೆ ನಾವು ಆಗಲ್ಲ. ಯಾವುದೇ ರೀತಿಯಂತ ನಾವು ಕೃತಜ್ಞತೆ ಸಲ್ಲಿಸಕ್ಕೆ ನಮ್ಮ ಹತ್ತಿರದಿಂದ ಮತದಾರರಿಗೆ ನಮ್ಮ ಅವಕಾಶ ಇಲ್ಲ. ಇರುವಂತ ಒಂದೇ ಒಂದು ಅವಕಾಶ ಈ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕಮಲದ ಗುರುತಿಗೆ ಮತವನ್ನು ಹಾಕುವಂತ ಮುಖಾಂತರ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂತ ಒಂದು ಅವಕಾಶ ನಮಗೆಲ್ಲರೂ ಕೂಡ ಸಿಗ್ತದೆ. ದಯಮಾಡಿ ನಾನು ವಿನಂತಿಯನ್ನ ಮಾಡ್ಕೊಂತೀನಿ. ಈಗಿರುವಂತ ಇನ್ನು ಕೇವಲ 1 ವಾರ ಉಳಿದಿದೆ. ದಯಮಾಡಿ ಎಲ್ಲ ಪಕ್ಷರು ಕರೀತಾರೆ. ಇವತ್ತಿಂದ ನಾವಂತೂ ಇನ್ನು ಯಾವ ಸಭೆಗೂ ನಿಮ್ಮನ್ನು ಕರೀಲಿಕ್ಕೆ ಹೋಗಲ್ಲ. ದಯಮಾಡಿ ನಮ್ಮ ಮನೆ, ನಮ್ಮ ಬೂತು, ನಮ್ಮ ಮತದಾರರ ಮಧ್ಯೆ ಇದ್ದು ಬಿಸಿಲು ಪಿತ್ತ ನೆತ್ತಿಗಿರುತ್ತಾ ಇದೆ. 40 ಸೆಲ್ಸಿಯಸ್ ವರೆಗೂ ಕೂಡ ನಮ್ಮ ಮಲೆನಾಡಿನ ಬಿಸಿಲು ಹೋಗ್ತಾ ಇದೆ. ಬೆಳಗ್ಗೆ ಬೇಗ ನಮ್ಮ ಮತದಾನ ಕೇಂದ್ರಕ್ಕೆ ಕರ್ಕೊಂಡ್ಬಂದು 12-1 ಗಂಟೆ ಒಳಗೆ ಬಿಜೆಪಿಯ ಮತದಾರರ ಮತ ಹಾಕಿಸುವಂತ ಕೆಲಸ ಸಂಪೂರ್ಣವಾಗಿ ನಾವು ಮುಗಿಸ್ಬೋದಾ? ಕೆಲಸವನ್ನ ಆ ರೀತಿ ಸಂಕಲ್ಪ ಮಾಡ್ಬೋದಾ? ನಮ್ಮ ಗೌರವಾನ್ವಿತ ಹಿರಿಯ ಸಂಸತ್ ಸದಸ್ಯರಂತ DB ಚಂದ್ರೇಗೌಡರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರು 4 ಬಾರಿ MP ಆದಂತವ್ರು. ದೆಹಲಿಯ ಪಾರ್ಲಿಮೆಂಟ್ ಅಲ್ಲಿ ಕೂತಾಗ ಒಂದು ಹಾಗೆ ತಮಾಷೆ ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರು. ರಾಘು ಅಂತ ಹೇಳಿ ಕರೆದು ಮಾತಾಡಿಸ್ತಾರೆ. ಮಾತಾಡ್ಬೇಕಾದಾಗ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಚುನಾವಣೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾರಂತೆ.
ಹೋದಾಗ ಅವ್ರ ಮನೇಲಿರುವಂತ ಕೆಲಸದ ಹೆಣ್ಮಕ್ಳಿಗೆ ಕೇಳ್ತಾರೆ, ಯಾರಿಗೆ ಊಟ ಹಾಕ್ತೀಯ ಅಂತ ಕೇಳ್ತಾರೆ. ನಾನು ಕಾಂಗ್ರೆಸ್ಗೆ ಹಾಕಿದೆ ಅಂತ ಹೇಳ್ತಾರೆ. ಅವಾಗ ಡಿ.ವಿ. ಚಂದ್ರೇಗೌಡರು, ಅಲ್ಲಮ್ಮ ನಿನಗೆ 25 ವರ್ಷದಿಂದ ನಮ್ಮ ಮನೇಲಿ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ, ಇವತ್ತು ನಾನು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದೀನಿ, ನನ್ನನ್ನು ಬಿಟ್ಟು ಕಾಂಗ್ರೆಸ್ಗೆ ಊಟ ಹಾಕ್ತೀನಿ ಧೈರ್ಯವಾಗಿ ಹೇಳ್ತಿಯಲ್ಲ ಅಂತೇಳಿ ಜೋರು ಮಾಡಿದಾಗ ಆ ತಾಯಿ ಹೇಳಿದಂತೆ, ಚಂದ್ರೇಗೌಡ್ರೆ ಸೌಕರ್ಯ ಇವತ್ತು ಊರಲ್ಲೆಲ್ಲ ನೀವು ಮತ ಕೇಳ್ಕೊಂತ ಬಂದಿರಿ, ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿದ್ರಿ, 100 ಸಭೆ ಮಾಡಿದ್ರಿ. ಅರೆ 25 ವರ್ಷ ನಿಮ್ಮ ಮನೇಲಿ ನಾನು ಕಸ ಗುಡಿಸ್ಕೊಂಡು ಅಡುಗೆ ಮಾಡ್ಕೊಂಡಿದ್ದೀನಿ, ನನಗೆ ಯಾವ ಥರ ನಂಗೆ ಓಟ್ ಕೊಡು ಅಂತ ನನಗೆ ಕೇಳಿದಿರ ನೀವು ಅಂತೇಳಿ ಆ ತಾಯಿ ಚಂದ್ರೇಗೌಡ ಹತ್ರ ಹೇಳ್ತಾನೆ. ಅಂದರೆ ಯಾಕೆ ಇವತ್ತು ಈ ಮಾತನಾಡ್ತೀವಿ, ಇಷ್ಟೊಂದು ಪ್ರಜ್ಞಾವಂತ ಮತದಾರರಿದ್ದಾರೆ. ನನ್ನ ಮನೆಯಲ್ಲಿದ್ದ ನನ್ನ ಹೆಂಡತಿ ಅವಳು ಸ್ವತಂತ್ರವಾಗಿ ಯಾರಿಗೆ ಬೇಕಾದ್ರೂ ಕೂಡ ಮತವನ್ನು ಚಲಾಯಿಸುವಂಥ ಶಕ್ತಿ ಆ ತಾಯಿಗೆ ಇವತ್ತು ಅಡುಗೆ ಮನೆಯಿಂದ ಹಿಡಿದು ಅಂತರಕ್ಷಕರಿಗೂ ಕೂಡ ಸಾಧನೆ ಮಾಡುತ್ತಾ ಹೆಣ್ಮಕ್ಳಿಗೆ ಅವರು ಕೂಡ ಸ್ವಾಭಿಮಾನದಿಂದ ಅವ್ರ ಮತವನ್ನು ಚಲಾವಣೆ ಮಾಡ್ಬೋದು. ದಯಮಾಡಿ ತಪ್ಪು ಕಲ್ಪನೆಯಿಂದ ನಮ್ಮ ತಾಯಂದಿರ ಮುಗ್ಧ ಮನಸ್ಸನ್ನು ಹಾಳು ಮಾಡುವಂಥ ಕೆಲಸ ಇವತ್ತಿನ ಈ ಕಾಂಗ್ರೆಸ್ಸಿನ ಅನೇಕ ಗ್ಯಾರಂಟಿ ಅಂತ ಸುಳ್ಳು ಹೇಳ್ಕೊಂಡು ತಪ್ಪನ್ನ ಮಾಡ್ತಾ ಇದ್ದಾರೆ. ತಾವೇ ಹೇಳಿ, ಚುನಾವಣೆ ಪೂರ್ವದಲ್ಲಿ ಅವ್ರು ಕೊಟ್ಟಂತ ಗ್ಯಾರಂಟಿ, ಚುನಾವಣೆ ನಂತರ ನಡ್ಕೊತಿರೋ ರೀತಿ, 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಕೂಡ 5 kg ಅಕ್ಕಿ ಕೊಡ್ತಿರೋ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಎಲ್ಲ ರೈತರ ಮಕ್ಕಳಿಗೆ ನಿರುದ್ಯೋಗಿ ಭತ್ಯೆ ಯುವ ನಿಧಿ ಕಾರ್ಯಕ್ರಮ ಕೊಡ್ತೀನಿ ಅಂತ ಹೇಳಿದ್ರು. ಕೈ ಎತ್ತಿ, ನಮ್ಮ ಮಕ್ಕಳು ಡಿಗ್ರಿ ಆಗಿದೆ, ನಮ್ಗೆ ನಿರುದ್ಯೋಗಿ ಭತ್ಯೆ ಬರ್ತಾ ಇದೆ ಅನ್ನೋರು ಯಾರ ಇದ್ರೆ ದಯಮಾಡಿ ಸಭೆಯಲ್ಲಿ ನಾನು ಕೇಳ್ತೀನಿ, ಕೈ ಎತ್ತಿ ನೋಡ್ರಿ. ಯಾರಿಗೂ ಕೂಡ ಬರ್ತಾ ಇಲ್ಲ ಅಂದೆ. ಮತ ತೆಗೆದುಕೊಂಡ್ರು, ಅಧಿಕಾರಕ್ಕೆ ಬಂದಾಯ್ತು, 2/3 ಮೆಜಾರಿಟಿ ಬಂದಾಯ್ತು. ಈಗ 100 ಕಾನೂನುಗಳನ್ನ ಹಾಕಿ ನಮ್ಮ ಮತದಾರರಿಗೆ ಮುಟ್ಲಿಕ್ಕೆ ಏನು ಕೂಡ ಅವಕಾಶ ಕೊಡ್ತಾ ಇಲ್ಲ. ತಾಯಿ ಒಂದೇ ಮಾತು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ನವರು ಗ್ಯಾರಂಟಿ ಕಾರ್ಡ್ ಅಂತ ಹಿಡ್ಕೊಂಡ್ ಬರ್ತಿದಾರಲ್ವಾ, 1 ಲಕ್ಷ ರೂಪಾಯಿ ಗ್ಯಾರಂಟಿ ಕಾರ್ಡ್ ಅನ್ನ ನಿಮ್ಮ ಮನೆ ಹಿಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರು ಕೇಳ್ರಿ, ನೀವು ಚುನಾವಣೆ ಆದ್ಮೇಲೆ ಉಳಿದಿದ್ದು ಕೊಡುವಂತೆ ಈಗ ಒಂದು 10,000 ರೂಪಾಯಿ ಅಡ್ವಾನ್ಸ್ ಕೊಡು ಅಂತ ಕೇಳಿ. ಏನಮ್ಮ, ಒಂದು 10,000 ರೂಪಾಯಿ ಅಡ್ವಾನ್ಸ್ ಕೊಡ್ರಿ, ಇನ್ನು 90,000 ಆಮೇಲೆ ಕೊಡ್ರಿ, ಅವಾಗ ನಾನು ನಿಮ್ಮನ್ನು ನಂಬ್ತೀನಿ ಅಂತ ಕೇಳ್ರಿ. ಅಲ್ಲಮ್ಮ, ನಮ್ಮ ದೇಶದ ಜನಸಂಖ್ಯೆ 148 ಕೋಟಿ, ನಮ್ಮ ತಾಯಂದಿರ ಜನಸಂಖ್ಯೆ 68 ಕೋಟಿ. ಒಬ್ಬೊಬ್ಬರಿಗೆ 1 ಲಕ್ಷ ರೂಪಾಯಿ ಕೊಟ್ಟರೆ 68 ಲಕ್ಷ ಕೋಟಿ ಆಗತ್ತೆ. 68 ಲಕ್ಷ ಕೋಟಿ ಆಗತ್ತೆ. ನಮ್ಮ ದೇಶದ ಬಜೆಟ್ ಎಷ್ಟು? 45 ಲಕ್ಷ ಕೋಟಿ. ಹೆಂಗ್ ಸಾಧ್ಯ ರಾಮಚಂದ್ರಣ್ಣ, ನೀನೇ ಹೇಳ. ಮೊನ್ನೆ ಒಂದು ವಾರದ ಕೆಳಗೆ ನಾವೆಲ್ಲರೂ ಕೂಡ ಹೇಳಿಕೆಯನ್ನ ಕೊಟ್ಟಾದ್ಮೇಲೆ ಈಗ ಹೇಳ್ತೀವ್ರೆ ನಾವೆಲ್ಲರೂ ಕೊಡ್ತೀವಿ ಅಂತ ಹೇಳಿದ, ಒಂದು ಕುಟುಂಬಕ್ಕೆ ಒಬ್ಬಳು ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಹೇಳಿ. ಸಂತೋಷ, ಹಾಗೆ ಮಾಡ್ರಿ. ಎಷ್ಟು ಕುಟುಂಬ ಇದೆ? 38 ಕೋಟಿ ಕುಟುಂಬಗಳು ನಮ್ಮ ಭಾರತದಲ್ಲಿ ಇದೆ. ಒಂದೊಂದು ಕುಟುಂಬಕ್ಕೆ ಒಂದೊಂದು ತಾಯಿ ಕೊಟ್ಟರು ಕೂಡ 38 ಲಕ್ಷ ಕೋಟಿ ಆಗುತ್ತೆ. ಇನ್ನು 10 ಲಕ್ಷ ಕೋಟಿ ಒಳಗೆ ದೇಶ ನಡೆಸಕ್ಕಾಗುತ್ತಾ? ಅಂದ್ರೆ ಈ ರೀತಿ ಸುಳ್ಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾನು ಹೀಗೆ ತೀರ್ಥದಲ್ಲಿ ಭಾಷಣ ಮಾಡ್ತಾ ಇದ್ದೆ, ಅಣ್ಣ ನಿನ್ ಲೆಕ್ಕ ಬೇರೆ ನನ್ನೊಂದು ಲೆಕ್ಕ ಇದೆ ಅಂತ. ಒಬ್ಬ ಸ್ವಲ್ಪ ನಿಮ್ ರಾಗಣ ಬಗ್ಗೆ ಪ್ರೀತಿ ಇದ್ದಂತನು ಸ್ವಲ್ಪ ಟಾನಿಕ್ ತಗೊಂಡಿದ್ದ ಏನೋ ಗೊತ್ತಿಲ್ಲ, ಅಣ್ಣ ನಾನು ಮಾತಾಡ್ಬೇಕು ಅಂತ ಅಂದ. ನಾನು ಹೇಳ್ದೆ, ನಾನು ಜ್ಞಾನದಿಂದ ಮಾತಾಡಿ ಮುಗಿಸ್ತೀವಿ, ಕೊನೆಗೆ ನಿನ್ ಬೈಕ್ ಕೊಡ್ತೀನಿ, ಆಮೇಲೆ ಮಾತಾಡುವಂತಪ್ಪ ಅಂತ ಅಂದೆ. ಒಂದ್ ಕಡೆ ಭಯ, ನನಗೆ ಎಲ್ಲಿ ಏನು ಮಾತಾಡ್ತಾನ ಅಂತ ಭಯ ಇತ್ತು. ಕೊನೆಗೆ ಕೊಟ್ಟೆ ಬೈಕ್. ಅವ್ನು ಏನ್ ಹೇಳ್ದ ಅಂದ್ರೆ, ಅಣ್ಣ ನೀನ್ ಹೇಳಿಲ್ಲಕ್ಕೂ ಸರಿ ಇದೆ, ನಾನು ಕೂಡ ಸಿದ್ದರಾಮಯ್ಯ 3,000 ರೂಪಾಯಿ ಕೊಡ್ತಾ ಇದ್ದೀನಿ ಅಂತ ಅಂದೆ. ಹೆಂಗಪ್ಪ ಅಂತ ಕೇಳಿದೆ. ಅಣ್ಣ ನಾನು ಬೆಳಗ್ಗಿಂದ ಸಂಜೆವರೆಗೂ ಕೂಡ ಕೆಲಸ ಮಾಡಾದ್ಮೇಲೆ ಮೈಕೈ ನೋವಿಗೆ ಸಂಜೆ ಹೊತ್ತು ಸ್ವಲ್ಪ ಟಾನಿಕ್ ತಗೊಂಡಂತ ಅಭ್ಯಾಸ ಇದೆ. ಟಾನಿಕ್ನ ರೇಟ್ ಯಡಿಯೂರಪ್ಪ ಸಾಹೇಬ್ ಇದ್ದಾಗ 25 ರೂಪಾಯಿ ಇತ್ತು. ಟಾನಿಕ್ ಅಂದ್ರೆ ಒಂದು ಕ್ವಾರ್ಟರ್. ನಮ್ಮ ಮುಗ್ಧ ಸ್ವಲ್ಪ ಜನರಿಗೆ ಗೊತ್ತಾಗುತ್ತೆ, ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದೀನಿ. ನಾನು ದಿನಕ್ಕೆ 1-2 ಕ್ವಾರ್ಟರ್ ತಗೊಂತೀನಿ. ಸಾಹೇಬ್ರಿದ್ದಾಗ ಚೀಪರ್ 25 ರೂಪಾಯಿ ರೇಟ್ ಇತ್ತು, ಈಗ 60 ರೂಪಾಯಿ ಆಗಿದೆ. ದಿನಕ್ಕೆ 50 ರೂಪಾಯಿ ಎಕ್ಸೈಸ್ ಡ್ಯೂಟಿಯನ್ನ ನಮ್ಮಿಂದ ಕಿತ್ಕೊಂತಾ ಇದ್ದಾರೆ. ದಿನಕ್ಕೆ 2 ಕ್ವಾರ್ಟರ್ 100 ರೂಪಾಯಿ ಆಯ್ತು. 30 ದಿನಕ್ಕೆ ಒಂದ್ ತಿಂಗಳಿಗೆ 3,000 ರೂಪಾಯಿ ಆಯ್ತು. ಅದ್ರಲ್ಲಿ 2,000 ರೂಪಾಯಿ ನನ್ನ ಹೆಂಡತಿ ಕೊಟ್ಟಂಗ್ ಮಾಡಿ ಇನ್ನೊಂದು 1,000 ರೂಪಾಯಿ ಸಿದ್ದರಾಮಯ್ಯವರೇ ಉಳಿಸ್ಕೊಂತಿದ್ದಾರೆ ಅಂತ ಅವನು. ಇವತ್ತು ಸಬ್ ರಿಜಿಸ್ಟರ್ ಆಫೀಸಲ್ಲಿ 100 ರೂಪಾಯಿ ಚಾಪಕ್ಕಾಗ 1,000 ರೂಪಾಯಿ ಆಗಿದೆ. ಬೆಲೆ ಏರಿಕೆ ಹೆಚ್ಚಿಗೆ ಆಗಿದೆ. ಸಾಹೇಬರು ತಂದಂತ, ರೈತರಿಗೋಸ್ಕರ ತಂದಂತ ಹೈನುಗಾರಿಕೆ ಮಾಡುವಂತ, ಹಾಲನ್ನು ಕರೆದು ಡೈರಿ ಕೊಡುವಂತ ಏನು ಹೈನುಗಾರಿಕೆ ಮಾಡ್ತಾ ಇದ್ದೀವಿ. 1 ಲೀಟರ್ 5 ರೂಪಾಯಿ ಏನು ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕಳೆದ 9 ತಿಂಗಳಿಂದ 1 ರೂಪಾಯಿ ಯಾರಿಗಾದ್ರೂ ಬಂದಿದೆ ಅಂತ ಅವ್ರು ಹೇಳಿ.
ಇಡೀ 27 ಲಕ್ಷ ರೈತರಿಗೆ 680 ಕೋಟಿ ಇಂಥ ವರ್ಗದಲ್ಲೂ ಕೂಡ ಕೊಟ್ಟಿಲ್ಲ ಅಂದ್ರೆ ನಾಳೆ ಕೊಡ್ತಾರ ಇವರು? ಮೊನ್ನೆ ಸಮಾಜದ ನರೇಂದ್ರ ಮೋದಿ ಕೊಟ್ಟಂತ ಮೊದಲನೇ ಕಂತಿನ 1,000 ಕೋಟಿಯಲ್ಲಿ ನಮ್ಮ ರೈತರಿಗೆ 2,000 ರೂಪಾಯಿ ಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಅಂದ್ರೆ ಇಂಥ ಬರಗಾಲ ನಿಮ್ಗೆ ನೆನಪಿರ್ಬೋದು, ಯಡಿಯೂರಪ್ಪ ಸಾಹೇಬ್ ಇದ್ದಾಗ ಒಳ್ಳೆ ಮಳೆ ಆಗ್ತಾ ಇಲ್ಲ, ಸಾಕಷ್ಟು ಮನೆಗಳು ಕೊಚ್ಕೊಂಡು ಹೋಯ್ತು. ಆ ಸಂದರ್ಭದಲ್ಲಿ ಕೆಲವು ಮನೆಗಳು ಬಿದ್ದಂತ ಮನೆಗಳಿಗೆ ಕೇಂದ್ರದ NDRF ನಾರ್ಮ್ಸ್ ಪ್ರಕಾರ ಒಂದು ಮನೆಗೆ 1.25 ಲಕ್ಷ ರೂಪಾಯಿ ಕೊಡಬೇಕು ಅಂತ ಕಾನೂನು ಇದೆ. ಆದ್ರೆ ಸಾಹೇಬರು ಕಾನೂನನ್ನು ಬದಲಾವಣೆ ಮಾಡಿ ಕೇಂದ್ರದ 1.25 ಲಕ್ಷಕ್ಕೆ 3.25 ಲಕ್ಷ ರಾಜ್ಯದಿಂದ ನಾನು ಕೊಡ್ತೀನಿ ಅಂತೇಳಿ 5 ಲಕ್ಷ ರೂಪಾಯಿ ಮನೆ ಕೊಡುವಂತ ಕಾರ್ಯಕ್ರಮ ನಡೆಯುತ್ತೆ. ಈ ರೀತಿ ಮಾಡೋದಿರ್ತಾರೆ. ಸಿದ್ದರಾಮಯ್ಯಗೆ 135 ಕ್ಷೇತ್ರದಲ್ಲಿ ಕೊಟ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು, ಡೆಲ್ಲಿ ಸ್ಟ್ರೈಕ್. ಮೊನ್ನೆ ಚೊಂಬಿನ ಮೋದಿಜಿ ಅಂತ ಒಬ್ಬ ನಾಯಕರಿಗೆ ಚೊಂಬಿನ ಮುಖಾಂತರ ಜಾಹೀರಾತು ಕೊಟ್ಟು ಅವಮಾನ ಮಾಡುವಂತ ಧೈರ್ಯವನ್ನ ನೀವು ಮಾಡ್ತಿರಲ್ಲ, ನಿಮ್ಗೆ ಗೌರವ ಬರುತ್ತಾ? ಈ ದೇಶ ಜನಕ್ಕೆ ಚೊಂಬನ್ನ ಕೊಟ್ಟಂತ ಪ್ರತಿಫಲ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಅಧಿಕೃತವಾದಂತ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕಳ್ಕೊಂಡಿರೋದು ನಿಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಅದೇ ಚೊಂಬನ್ನ ಅಕ್ಷಯ ಪಾತ್ರೆಯಾಗಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ನಮ್ಮೆಲ್ಲ ಅಕ್ಕ ತಂಗಿ ಅಣ್ಣ ತಂದರಿಗೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಅರ್ಥ ಮಾಡಿಕೊಂಡು ನಿಮ್ ರಾಘಣ್ಣ ಒಬ್ಬ ಸಂಸತ್ ಸದಸ್ಯನ ಕೇಂದ್ರ ಮತ್ತೆ ರಾಜ್ಯದಿಂದ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ತರಬೇಕು, ಸುಮಾರು 20,000 ಕೋಟಿಯನ್ನ ಕಳೆದ 5 ವರ್ಷದಲ್ಲಿ ನಿಮ್ ಕುಮಾರಣ್ಣ, ನಿಮ್ ರಾಘಣ್ಣ, ನಿಮ್ಮ ಹಾಲಪ್ಪನವರು, ಅಶೋಕ್ ನಾಯ್ಕರು ನಾವೆಲ್ಲ ಸೇರಿ ಜಿಲ್ಲೆಗೆ ತಂದಂತ ಅಭಿವೃದ್ಧಿಯ ಹಣ. ಹೈವೇಗೆ 12,000 ಕೋಟಿ, ರೈಲ್ವೆಗೆ 2,500 ಕೋಟಿ, ಪ್ರವಾಸೋದ್ಯಮಕ್ಕೆ 500-600 ಕೋಟಿ, ವೈಯಕ್ತಿಕ ಕಾರ್ಯಕ್ರಮಗಳನ್ನ ಈ ರೀತಿಯ ಎಲ್ಲ 20,000 ಕೋಟಿಯನ್ನ ತರುವಂತ ಕೆಲಸ ಆಗಿದೆ. ದಯಮಾಡಿ ತಾಯಿ ನಾನು ವಿನಂತಿ ಮಾಡ್ಕೊಂತೇನೆ, ನನ್ನ ತಾಯಿಯನ್ನ ಕಳ್ಕೊಂಡೆ, ಆದ್ರೆ ನಮ್ಮ ತಾಯಿಯರ ಆಶ್ರಯದಿಂದ ಒಬ್ಬ ಶಿಕಾರಿಪುರದ ಪುರಸಭಾ ಸದಸ್ಯ ನಿಮ್ ರಾಘಣ್ಣಲ್ಲ ಇವರು ಸಂಸತ್ ಸದಸ್ಯನಾಗಿ ನಿಮ್ ಸೇವೆ ಸಲ್ಲಿಸುವಂತ ಅವಕಾಶವನ್ನ ತಾವೆಲ್ಲ ಕೂಡ ಮಾಡಿಕೊಟ್ಟಿದ್ರಿ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡು ಬೆಳೆಸ್ಕೊಳ್ಳುವಂತ ಕೆಲಸವನ್ನ ನಿಮ್ ರಾಘಣ್ಣ ಹಿಂದೂ ಮಾಡಿದ್ರು, ಈಗೂ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಪಾಪ ದೂರದಿಂದ ನೀವು ಬಂದಂತವರಿಗೆ ಚಾ ಕೊಡಕ್ಕೆ, ಟೀ ಕೊಡ್ಲಿಕ್ಕೂ ಕೂಡ ಅವಕಾಶ ಇಲ್ಲ, ಚುನಾವಣಾ ನೀತಿ ಸಮಿತಿ ಇದೆ. ಇಷ್ಟು ಮಾತ್ರ ಹೇಳ್ತೀನಿ, ಸೂರ್ಯಚಂದ್ರ ಇರೋದೇ ಸತ್ಯನೋ ಅಷ್ಟೇ ಸತ್ಯ. ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗೋದು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದೇ ಜಾಗದಲ್ಲಿ ನಮ್ಮೆಲ್ಲರ ನಾಯಕರ ನೇತೃತ್ವದಲ್ಲಿ ವಿಜಯೋತ್ಸವನ ನಾವೆಲ್ಲ ಕೂಡ ಆಚರಣೆ ಮಾಡಿ ಒಳ್ಳೆ ಹಬ್ಬದೂಟವನ್ನು ಕೂಡ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ವಿನಂತಿನ ಮಾಡಿಕೊಂಡು, ದಯಮಾಡಿ ಮೇಲಿಂದ ಕ್ರಮ ಸಂಖ್ಯೆ 2ನೇದು ಕ್ರಮದ್ದು ಇರುತ್ತೆ, ಅಲ್ಲಿ ಮತವನ್ನ ಬರೋ ಮುಖಾಂತರ ನಿಮ್ ರಾಘಣ್ಣಿಗೆ ಆಶೀರ್ವಾದ ಮಾಡ್ಬೇಕು ಅಂತ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ವೇದಿಕೆ ಮೇಲೆ ಎಲ್ಲ ನಾಯಕರುಗಳಿಗೆ ತಮಗೆ ವಂದನೆ ತಿಳಿಸಿ ನಾನು ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ರೈತ ನಾಯಕ ಯಡಿಯೂರಪ್ಪ ಸಾಹೇಬರಿಗೆ, ಬಂದಂತ ನಿಮಗೆ ಹೇಳಲೇಬೇಕು, ಸಂಜೆ ಎಷ್ಟು ಅಂತಾದ್ರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.